ಸುಮ್ಮನಿರಿ ಅಂದ್ರೆ ಸುಮ್ಮನೆ ಇರೋದಿಲ್ಲ. ಏನು ಮೂಲ ಎಲ್ಲಿತ್ತು ಏನು ಎಲ್ಲ ಪರಿಶೀಲನೆ ಮಾಡ್ಲಿಕ್ಕೆ ಹಾಕಿದೆ. ಅದು ಹೇಗಿತ್ತು ಏನು ಅಲ್ಲಿ ಏನು ದೇವ್ರು ನಾವು 2 ವರ್ಷ ಬರ್ತದ, ಅದು ಇಲ್ಲಾಂದ್ರೆ 2 ವರ್ಷಕ್ಕೊಂದ್ಸಲ ಆದ್ರೂ ಬರ್ತದೆ. ಅದು ಶಿರ್ಸಿ ಜಾತ್ರೆಗೆ ಹೋಗಿ ಮುಟ್ಬೇಕು, ಅದು ಬರುವಂತದ್ದು. ಅದು ಮಾರಿ ಹೊರೆ ಅಂತ ಹೇಳ್ತಾರೆ ನಮ್ಮಲ್ಲಿ. ನಾವೆಲ್ಲ ಕೈ ಮುಗಿತೇವೆ, ಭಕ್ತಿಯಿಂದ ನೋಡ್ಕೊಳ್ತೇವೆ, ಪೂಜೆ ಮಾಡ್ತೇವೆ. 7 ದಿವಸ 11 ದಿವಸ 17 ದಿವಸ ಹೀಗೆ. ಅಷ್ಟು 17 ದಿವಸ ಎಲ್ಲ ಇಟ್ಕೊಳ್ಳೋದಿಲ್ಲ, 11 ದಿವಸ ಹೆಚ್ಚಂದ್ರೆ ಬಹಳ ಟೈಮ್ ಆಯ್ತು. ನಾನು ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಇದರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವ್ರಿಗೆ ಬಿಜೆಪಿ ಅವರಿಗೆ ದೇವಸ್ಥಾನ ಮತ್ತೆ ಹೆಣ ಬಿಟ್ರೆ ಬೇರೆ ಏನೂ ಸಿಗೋದಿಲ್ಲ. ಅವ್ರ ಅಭಿವೃದ್ಧಿನೂ ಮಾಡೋದಿಲ್ಲ. ಇಂಥ ಕಷ್ಟ ಸಂದರ್ಭದಲ್ಲಿ ಸ್ಪಂದಿಸೋದು ಇಲ್ಲ. 5 ವರ್ಷ ಸ್ಪಂದಿಸೋದು ಇಲ್ಲ. ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅವರು? ಇಲ್ಲಿ ಎಷ್ಟು ದೇವಸ್ಥಾನ ಬಿದ್ದೋಗೋ ಪರಿಸ್ಥಿತಿಯಲ್ಲಿ ಇದೆ. ಆ ದೇವಸ್ಥಾನ ಕಾಣೋದಿಲ್ಲ ಇವರಿಗೆ. ಹೋಗಿ ಕಟ್ಸಿ. ನಾನೀಗ ಹೆಚ್ಚು ಕಡಿಮೆ 12.5 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ ದೇವಸ್ಥಾನಕ್ಕೆ, ಎಲ್ಲಾ ದೇವಸ್ಥಾನ 13.5 ಕೋಟಿ, 13 ಕೋಟಿ 75 ಲಕ್ಷ. ಈಗ ಎಲ್ಲ ಜೀರ್ಣೋದ್ಧಾರ ಆಗ್ತಾ ಇದೆ. ಮಾಡ್ಬೇಕು. ಇವರು ದೇವಸ್ಥಾನ ಕಟ್ಟುವವರಲ್ಲ. ದೇವಸ್ಥಾನ ಕಟ್ಟುವವರಿಗೆ ಇವರು ಉಪದ್ರ ಮಾಡ್ಲಿಕ್ಕೆ ಇವ್ರು ಮಾಡ್ತಾ ಇರೋದು. ಇವ್ರು ನಿಜವಾಗೂ ಇದಿದ್ರೆ ಪಕ್ಷಾತೀತವಾಗಿ ಮಾಡ್ಬೇಕು. ದೇವಸ್ಥಾನ, ಮಠ, ಶಾಲೆ ಪಕ್ಷಾತೀತವಾಗಿ ಮಾಡ್ಬೇಕು. ಇಂಥ ಸಂದರ್ಭ ಪಕ್ಷಾತೀತವಾಗಿ ಮಾಡ್ಬೇಕು. ಪಕ್ಷ ಯಾಕೆ ಬರ್ತದೆ? ಇವರು ನಾನ್ ಮಾಡ್ತೀನಿ ಅಂತ ಹೇಳಿದ್ರೆ ಇವರು ಗೊಬ್ಬೆ ಹೊಡಿರು, ಬೈದ್ರು. ಏನ್ ಬೈದುಗಳಿಗೆ ನಾನು ಸಣ್ಣವಾಗುದಿಲ್ಲ. ನಾನು ಎಲ್ಲರ ಹತ್ರ ಬೈಸ್ಕೊಂಡು ಅದಕ್ಕಿಂತ ಹೆಚ್ಚು ಸಾಮಾನ್ಯ ಜನರು, ಬಡವರು, ಇಂಥವ್ರದ್ದು ಈ ಕ್ಷೇತ್ರದ ಜನರ ಆಶೀರ್ವಾದ ಅದೇ. ಅವ್ರ ಆಶೀರ್ವಾದದಲ್ಲಿ ಇದ್ದವ ನಾನು. ಹಾಗಾಗಿ ದಯವಿಟ್ಟು ವಿಜೇಂದ್ರ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ಅಶೋಕರ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ಇದು ದೈವ ಭೂಮಿ. ಇಲ್ಲ ಅನ್ಯಾಯ ಮಾಡಿದ್ರು ಸಕ್ಸಸ್ ಆಗುದಿಲ್ಲ. ಯಾರು ಸಕ್ಸಸ್ ಆದ ದಾಖಲೆ ಇಲ್ಲ. ಇದು ಪರಶುರಾಮ ಸೃಷ್ಟಿ ಮಾಡಿದ ನಾಡು ಇದು ನಮ್ದು. ಇಲ್ಲಿ ಏನಾದ್ರು ದೇವಸ್ಥಾನದಲ್ಲಿ ರಾಜಕಾರಣ ಮಾಡಿದ್ರೆ ಸರ್ವನಾಶ ಆಗ್ತಾರೆ. ಯಾರು ಇರೋದಿಲ್ಲ. ನಾನ್ ಮಾಡಿದ್ರೆ ನಾನು ಹಾಳಾಗ್ತೇನೆ. ನಾನು ಏನ್ ಮಾಡ್ಬೇಕು ಅದು ಕರೆಕ್ಟ್ ಆಗಿ ಮಾಡ್ತೀನಿ. ನಾನು ಆ ದಿನ ಹೇಳಿದೆ, ದೇವಸ್ಥಾನ ಕಟ್ಟುವ, ನಾನು ಒಡೆಯುವವನಲ್ಲ. ಇವ್ರು 5 ವರ್ಷ ಏನು ಮಾಡ್ಲಿಲ್ಲ, ಈಗ ಮಾಡುವವರಿಗೂ ಬಿಡೋದಿಲ್ಲ. ಅದೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಅದು ಕರೆಕ್ಟ್ ಆಗಿ ಎಲ್ಲಿ ಮಾಡಿದ್ರೆ ಸರಿ, ಅದ್ರ ಮೂಲ ಎಲ್ಲಿದೆ ಅಥವಾ ಏನು ಅಂದೇಳಿ ನೋಡ್ಕೊಂಡು ಯಾರಿಗೂ ತೊಂದರೆ ಆಗದಿದ್ದಂಗೆ ಮಾಡುವಂತ ಕೆಲಸವನ್ನು ಮಾಡ್ತೀನಿ ನಾನು. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.